ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವು ಸಂಧ್ಯಾವಂದನೆಯ ಅಂತರಂಗದಲ್ಲಿ ಬರುವ ಸಂಧ್ಯೋಪಸ್ಥಾನದ ಬಗ್ಗೆ ಮಾತಾಡೋಣ. ಅದರಲ್ಲೂ ವಿಶೇಷವಾಗಿ ಅದರ ಅನುಸಂಧಾನ ಅಂದ್ರೆ ಆ ಆಳವಾದ ಅರ್ಥವನ್ನ ಸ್ವಲ್ಪ ತಿಳಿಯೋ ಪ್ರಯತ್ನ ಮಾಡೋಣ ಅಲ್ವಾ? ಹೌದು, ಖಂಡಿತ. ವಿಜಯೇಂದ್ರ ರಾಮನಾಥ ಭಟ್ಟರ ಲೇಖನ ನಮ್ಮ ಇವತ್ತಿನ ಚರ್ಚೆಗೆ ಆಧಾರವಾಗಿದೆ. ಹೌದು. ಈ ಉಪಸ್ಥಾನ ಅನ್ನೋ ಪದ ಇದೆಯಲ್ಲ, ಅದರ ಅರ್ಥ ಹತ್ರ ಹೋಗಿ ನಿಲ್ಲೋದು, ಸೇವೆ ಮಾಡೋದು ಅಥವಾ ಧ್ಯಾನಿಸೋದು ಅಂತ. ಸೊ ಸಂಧ್ಯೋಪಸ್ಥಾನ ಅಂದ್ರೆ ಸಂಧ್ಯಾಕಾಲದ ದೇವತೆಯನ್ನ ಪ್ರಾರ್ಥಿಸೋದು. ಓಕೆ. ಅದರ ಅನುಸಂಧಾನ ಅಂದ್ರೆ ಅದು ಬರೀ ಒಂದು ಕ್ರಿಯೆಯಲ್ಲ, ಅದರ ಹಿಂದಿನ ತತ್ವ, ಅದರ ಅರ್ಥವನ್ನ ಗ್ರಹಿಸ್ತಾ ಮಾಡೋದು. ಅರ್ಥವಾಯಿತು. ಹಾಗಾದ್ರೆ ಈ ಅನುಸಂಧಾನದ ಮುಖ್ಯ ಗುರಿ ಏನು? ಯಾಕೆ ಇದನ್ನ ಇಷ್ಟು ಆಳವಾಗಿ ನಾವು ಚಿಂತನೆ ಮಾಡಬೇಕು? ಮುಖ್ಯ ಕಾರಣ ನಮ್ಮ ಮನಸ್ಸು ನೋಡಿ. ಮನಸ್ಸಾ? ಹೌದು. ಅದು ಯಾವಾಗಲೂ ಚಂಚಲ, ಒಂಥರ ಕೋತಿತರ. ಹೌದು ಹೌದು. ಅಥವಾ ಒಂದು ನೊಣದ ಹಾಗೆ ಅನ್ಬೋದು. ಕ್ಷಣಕ್ಕೊಂದ್ ಕಡೆ ಹಾರ್ತಾಲೇ ಇರುತ್ತೆ. ಒಳ್ಳೆಯ ವಿಷಯ ಇರ್ಲಿ, ಕೆಟ್ಟದಿರ್ಲಿ, ಎಲ್ಲ ಕಡೆ ಸುತ್ತುತ್ತೆ. ನಿಜ. ಇಂತಹ ಹತೋಟಿ ಇಲ್ಲದ ಮನಸ್ಸನ್ನ ಒಂದು ಕಡೆ ನಿಲ್ಲಿಸಿ ಆ ಭಗವಂತನ ಕಡೆಗೆ ತಿರುಗಿಸ್ಬೇಕಲ್ವಾ? ಅದಕ್ಕೆ ಒಂದು ಆಧಾರ ಬೇಕು. ಸರಿ. ಅದಕ್ಕೋಸ್ಕರ ಆಲಾಧ್ಯ ವಸ್ತು ಅಂದ್ರೆ ಒಂದು ಪೂಜಾ ವಿಗ್ರಹ ಇರ್ಬೋದು, ಅಥವಾ ಒಂದು ಸಂಕೇತ. ಅದು ಸಹಾಯ ಮಾಡುತ್ತೆ. ಓ, ಮನಸ್ಸನ್ನ ಹಿಡಿದಿಡೋಕೆ ಒಂದು ಮೂರ್ತಿ ಅಥವಾ ಸಂಕೇತ ಬೇಕು ಅನ್ನೋದು. ಇದು ಸ್ವಾರಸ್ಯವಾಗಿದೆ. ಹಾಗಾದ್ರೆ ಈ ಪೂಜೆ ಅಥವಾ ಆರಾಧನೆಯಲ್ಲಿ ಬೇರೆ ಬೇರೆ ವಿಧಾನಗಳು ಇವೆಯಾ? ಖಂಡಿತ ಇವೆ. ಮುಖ್ಯವಾಗಿ 3 ತರಹ. 3? ಹೌದು. ಶರೀರದಿಂದ ಮಾಡೋದು ಕಾಯಿಕ, ಮಾತಿನಿಂದ ಮಾಡೋದು ವಾಚಿಕ, ಮತ್ತೆ ಮನಸ್ಸಿಂದ ಮಾಡೋದು ಮಾನಸಿಕ ಪೂಜೆ. ಕಾಯಿಕ, ವಾಚಿಕ, ಮಾನಸಿಕ. ಸರಿ. ಆ ಭಗವಂತನ ಗುಣಗಳನ್ನ ಹಾಡೋದು, ಸ್ತೋತ್ರ ಹೇಳೋದು, ಅವನ ರೂಪವನ್ನ ಧ್ಯಾನ ಮಾಡೋದು, ಆಮೇಲೆ ಅವನ ಕರುಣೆಗಾಗಿ ಪ್ರಾರ್ಥಿಸೋದು, ಇದೆಲ್ಲ ಪೂಜೆಯ ಭಾಗವೇ. ಇದರಲ್ಲಿ ಆಕ್ಚುಲಿ ಭಕ್ತಿ ಅನ್ನೋತಿದೆಯಲ್ಲ, ಅದು ತುಂಬಾನೇ ಮುಖ್ಯ. ಭಕ್ತಿ ಬಗ್ಗೆ ಹೇಳಿದ್ರಿ. ನವವಿಧ ಭಕ್ತಿಗಳು ಅಂತ ಕೇಳಿದಿವಿ ಅಲ್ವಾ? ಶ್ರವಣ, ಕೀರ್ತನ, ಸ್ಮರಣ, ಈ ಥರ. ಗುರುವಿನಲ್ಲಿ ಮನಸ್ಸನ್ನ ನಿಲ್ಲಿಸೋಕೆ ಮೂರ್ತಿ ಬೇಕಾಗ್ಬೋದು. ಆದರೆ ಜ್ಞಾನಿಗಳು ಅಗ್ನಿಯಲ್ಲಿ, ಯೋಗಿಗಳು ತಮ್ಮ ಹೃದಯದಲ್ಲಿ. ಮತ್ತು ಎಲ್ಲವನ್ನೂ ಅರಿತವರು ಸರ್ವವ್ಯಾಪಿಯಾದ ಭಗವಂತನನ್ನ ನೇರವಾಗಿ ಅನುಭವಿಸ್ತಾರೆ. ಅವರಿಗೆ ಆಚೆಗಿನ ಪೂಜೆ ಅಂದ್ರೆ ಬಾಹ್ಯ ಪೂಜೆ ಅಷ್ಟೊಂದು ಬೇಕಾಗಲ್ಲ. ಅಂದ್ರೆ ಸಾಧನೆಯ ಹಂತಕ್ಕೆ ತಕ್ಕಂತೆ ವಿಧಾನಗಳು ಬದಲಾಗುತ್ತೆ ಅಂತಾಯ್ತು. ಸರಿ. ಈಗ ಸಂಧ್ಯೋಪಸ್ಥಾನದ ನಿರ್ದಿಷ್ಟ ಕ್ರಿಯೆಗಳ ಬಗ್ಗೆ ಸ್ವಲ್ಪ ಮಾತಾಡೋಣ. ಗಾಯತ್ರಿ ಜಪ ಆದ್ಮೇಲೆ ಬರುತ್ತಲ್ಲ ಈ ಹಂತ, ಇದರಲ್ಲಿ ಮುಖ್ಯವಾಗಿ ಏನೇನಿದೆ? ಇದರಲ್ಲಿ ಕೆಲವು ಮುಖ್ಯ ಉದ್ದೇಶಗಳಿವೆ. ಮೊದಲನೇದಾಗಿ ಜಾತವೇದಸೆ ಅಂತ ಒಂದು ಮಂತ್ರ ಬರುತ್ತೆ. ಅದರ ಮೂಲಕ ನಮ್ಮ ಒಳಗಿನ ಶತ್ರುಗಳು ಅಂದ್ರೆ ಕಾಮ, ಕ್ರೋಧ, ಈ ಥರ. ಹೌದು. ಮತ್ತೆ ಹೊರಗಿನ ಅಡೆತಡೆಗಳು, ಇವಿಗಳಿಂದ ರಕ್ಷಣೆ ಕೋರುವುದು. ರಕ್ಷಣೆಗಾಗಿ. ಸರಿ. ಎರಡನೇದಾಗಿ ತಚ್ಚಂ ಯೋಹ ಅನ್ನೋ ಮಂತ್ರ. ಇದರಿಂದ ನಮಗೆ ಮತ್ತೆ ಸಕಲ ಜೀವಿಗಳಿಗೆ ಕ್ಷೇಮ, ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡೋದು. ರಕ್ಷಣೆ ಮತ್ತು ಎಲ್ಲರ ಕ್ಷೇಮಕ್ಕಾಗಿ ಪ್ರಾರ್ಥನೆ. ಆಮೇಲೆ ಬರೋದು ಪರಮಾತ್ಮನಿಗೆ ನೇರವಾದ ನಮನ, ನಮೋ ಬ್ರಹ್ಮಣೆ ಮಂತ್ರದ ಮೂಲಕ. ಇಲ್ಲಿ ಒಂದು ವಿಶೇಷ ಇದೆ ನೋಡಿ. 3 ಸಲ ಶಾಂತಿಹಿ ಅಂತ ಹೇಳ್ತೀವಿ. ಹೌದು, ಕೇಳಿದ್ದೀನಿ. ಯಾಕೆ 3 ಸಲ? ಅದಕ್ಕೆ ಕಾರಣ ಇದೆ. ನಮ್ಮ ಜೀವನದಲ್ಲಿ ಬರೋ 3 ತರಹದ ತಾಪಗಳು, ಕಷ್ಟಗಳು ಅಂತೀವಲ್ಲ. ಹೌದು. ಆಧ್ಯಾತ್ಮಿಕ ಅಂದ್ರೆ ನಮ್ಮ ದೇಹ ಮನಸ್ಸಿನಿಂದ ಬರೋದು. ಆಧಿಭೌತಿಕ ಅಂದ್ರೆ ಬೇರೆ ಜೀವಿಗಳು, ಪರಿಸರದಿಂದ ಬರೋದು. ಮತ್ತೆ ಆಧಿದೈವಿಕ ಅಂದ್ರೆ ಪ್ರಕೃತಿ ವಿಕೋಪ, ದೈವ ಸಂಕಲ್ಪದಿಂದ ಬರೋ ಕಷ್ಟಗಳು. ಈ 3 ತಾಪಗಳಿಂದ ನಮಗೆ ಮುಕ್ತಿ ಸಿಗ್ಲಿ, ಶಾಂತಿ ಸಿಗಲಿ ಅನ್ನೋ ಪ್ರಾರ್ಥನೆ ಅದು. ಅಬ್ಬಾ, ಆ 3 ಶಾಂತಿ ಪದಗಳ ಹಿಂದೆ ಇಷ್ಟು ಆಳವಾದ ಅರ್ಥ ಇದೆಯಾ? ಅದ್ಭುತ. ಇಷ್ಟೇನಾ ಅಥವಾ ಇನ್ನೂ ಇದೆಯಾ ಇದರಲ್ಲಿ? ಇಲ್ಲ, ಇನ್ನೂ ಇದೆ. ದಿಕ್ಕುಗಳ ಅಧಿಪತಿಗಳು ಅಂದ್ರೆ ಇಂದ್ರ, ಅಗ್ನಿ, ಯಮ, ಈ ದಿಗ್ದೇವತೆಗಳಿಗೆ ನಮನ ಸಲ್ಲಿಸ್ತೀವಿ. ದಿಕ್ಕುಗಳಿಗೂ ನಮನ. ಸರಿ. ಹಾಗೆಯೇ ಸಂಧ್ಯಾದೇವತೆ, ಸಾವಿತ್ರಿ, ಸರಸ್ವತೀ ದೇವಿಯರು, ಮತ್ತೆ ನಮ್ಮ ಋಷಿಗಳು, ಗುರುಗಳು, ಪಿತೃಗಳು, ಇವರೆಲ್ಲರನ್ನೂ ಸ್ಮರಿಸಿ ನಮಿಸ್ತೇವೆ. ಇಷ್ಟೆಲ್ಲ ಬೇರೆ ಬೇರೆ ದೇವತೆಗಳಿಗೆ, ದಿಕ್ಕುಗಳಿಗೆ, ಗುರುಗಳಿಗೆಲ್ಲ ನಮನ ಸಲ್ಲಿಸಿದ್ರು ಇದೆಲ್ಲ ಕೊನೆಗೆ ಹೋಗಿ ಸೇರೋದು ಒಬ್ಬನೇ ಪರಮಾತ್ಮನಿಗೆ ಅಂತಾನಾ? ಹಾಗೆ ಅರ್ಥೈಸ್ಬೋದಾ? ಖಂಡಿತವಾಡಿ. ಅದರಲ್ಲಿ ಸಂಶಯವೇ ಬೇಡ. ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ಹೌದಾ? ಹೌದು. 9ನೇ ಅಧ್ಯಾಯದಲ್ಲಿ ಎಲ್ಲ ಯಜ್ಞಗಳ ಭೋಕ್ತಾರನು ಪ್ರಭು ನಾನೇ ಅಂತ ಕೃಷ್ಣ ಹೇಳ್ತಾನೆ. ಅಂದರೆ ನಾವು ಯಾವ ದೇವತೆಗೆ ಪೂಜೆ ಮಾಡಿದ್ರೂ ಆ ದೇವತೆಯಲ್ಲಿ ಒಳಗಿರುವ ಆ ಪರಮಾತ್ಮನಿಗೆ ಅದು ಸೇರುತ್ತೆ. ಇದು ತುಂಬಾ ಮುಖ್ಯವಾದ ಅಂಶ.
ಅಷ್ಟೇ ಅಲ್ಲ, ಗೀತೆಯಲ್ಲೇ 3ನೇ ಅಧ್ಯಾಯದಲ್ಲಿ ಇನ್ನೊಂದು ವಿಷಯ ಇದೆ. ನಾವು ದೇವತೆಗಳನ್ನು ಗೌರವಿಸಿದ್ರೆ, ಪೂಜಿಸಿದ್ರೆ ಅವರು ನಮ್ಮನ್ನು ಹರಸ್ತಾರೆ. ಈ ಪರಸ್ಪರ ಪೂಜ್ಯ ಭಾವನೆಯಿಂದ ಎಲ್ಲರಿಗೂ ಶ್ರೇಯಸ್ಸು ಉಂಟಾಗತ್ತೆ ಅಂತ. ಸರಿ ಸರಿ. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಸಂಧ್ಯೋಪಾಸ್ಥಾನ ಅನ್ನೋದು ಕೇವಲ ಮಂತ್ರಗಳನ್ನ ಹೇಳೋ ಒಂದು ಯಾಂತ್ರಿಕ ಕ್ರಿಯೆ ಖಂಡಿತ ಅಲ್ಲ. ಖಂಡಿತ ಅಲ್ಲ. ಇದು ನಮ್ಮ ಚಂಚಲವಾದ ಮನಸ್ಸನ್ನ ನಿಯಂತ್ರಣದಲ್ಲಿಡೋಕೆ, ನಮ್ಮನ್ನ ರಕ್ಷಣೆ ಮಾಡ್ಕೊಳ್ಳೋಕೆ, ಎಲ್ಲರ ಒಳಿತನ್ನ ಬಯಸೋಕೆ, ಕೊನೆಗೆ ಎಲ್ಲವೂ ಆ ಪರಮತತ್ವದಲ್ಲೇ ಒಂದಾಗತ್ತೆ ಅನ್ನೋ ಅರಿವನ್ನ ಮೂಡಿಸೋ ಒಂದು ಸಮಗ್ರವಾದ ಪ್ರಕ್ರಿಯೆ ಅಂತ ಹೇಳಬಹುದು. ಹೌದು, ನೀವು ಹೇಳಿದ್ದು ತುಂಬಾನೇ ಸರಿ. ಇದು ನಮ್ಮನ್ನ ಆ ದೈವತ್ವದ ಜೊತೆ ಬೆಸೆಯುತ್ತೆ, ನಮ್ಮ ಅಂತರಂಗವನ್ನ ಶುದ್ಧೀಕರಿಸುತ್ತೆ. ಇದೊಂದು ದಾರಿ. ಆದರೆ ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯ. ಹೇಳಿ, ಏನದು? ಕುತೂಹಲ ಆಗ್ತಿದೆ. ಈಗ ಎಲ್ಲಾ ಪೂಜೆಗಳು ಆ ಒಬ್ಬನೇ ಪರಮಾತ್ಮನಿಗೆ ತಲುಪುತ್ತೆ ಅಂತ ನಾವು ಒಪ್ಕೊಂಡ್ವಿ ಅಲ್ವಾ? ಹೌದು. ಹಾಗಾದ್ರೆ ನಾವು ಯಾಕೆ ಅಗ್ನಿ, ವರುಣ, ಇಂದ್ರ ಅಂತ ಬೇರೆ ಬೇರೆ ದೇವತೆಗಳ ನಿರ್ದಿಷ್ಟ ಗುಣಗಳನ್ನ, ಅವರ ಶಕ್ತಿಗಳನ್ನ ಹೆಸರಿಸಿ ಪ್ರಾರ್ಥನೆ ಮಾಡ್ತೀವಿ? ಇದರ ಹಿಂದಿನ ಗೂಢಾರ್ಥ ಏನಾಗಿರ್ಬೋದು? ನಿಜ. ಆಯಾ ದೇವತೆಯ ವಿಶಿಷ್ಟವಾದ ಶಕ್ತಿ ಮತ್ತೆ ಕಾರ್ಯಗಳನ್ನ ಧ್ಯಾನಿಸೋದು ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಇನ್ನಷ್ಟು ಹೇಗೆ ಸಹಾಯ ಮಾಡಬಹುದು? ಇದು ನಾವು ನೀವೆಲ್ಲ ಆಳವಾಗಿ ಚಿಂತಿಸಬೇಕಾದ ವಿಷಯ ಅನ್ಸುತ್ತೆ.